ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಉಡುಪಿಯ ಅಜಕಾರುವಿನಲ್ಲಿ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಕೊಲೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಜೈಲಿನಲ್ಲಿರುವ ಆರೋಪಿ ಪ್ರತಿಮಾ ಕೇಸ್ನಲ್ಲಿ ಹಲವು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಹಾಗೆ ಪ್ರತಿಮಾ ಮೇಲೆ ಹಲವು ಆರೋಪಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಮೃತ ಬಾಲಕೃಷ್ಣ ಪೂಜಾರಿ ತಂದೆ ತಾಯಿ ಮಾತಾಡಿದ್ದಾರೆ. ಸೊಸೆಯ ಬಗ್ಗೆ ಮಾವನಿಗೆ ಮೊದಲಿಂದನೂ ಅನುಮಾನವಿತ್ತಂತೆ. ಆದರೆ ಅತ್ತೆಗೆ ಮಾತ್ರ ಒಂಚೂರು ಡೌಟ್ ಇರಲಿಲ್ವಂತೆ. ಅವಳು ತುಂಬ ಚೆನ್ನಾಗಿದ್ಲು, ನಾನೇ ನೋಡಿ ಮದುವೆ ಮಾಡಿದ್ದು, ಈಗ ನೋಡಿದ್ರೆ ಹೀಗೆ ಮಾಡಿದ್ದಾಳೆ ಅಂತ ತನ್ನ ಸೊಸೆಯ ಬಗ್ಗೆ ಮಾತಾಡಿದ್ದಾರೆ. ಅಲ್ಲದೆ ಪ್ರತಿಮಾ ಬ್ಯಾಂಕ್ ಅಕೌಂಟಲ್ಲಿ ಸಾಕಷ್ಟು ದುಡ್ಡಿದೆಯಂತೆ. ಈ ಎಲ್ಲ ವಿಚಾರವಾಗಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಕೊಲೆ ಆರೋಪಿ ಪ್ರತಿಮಾ ಅಕೌಂಟ್ನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಕೇಳಿ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ. ಅದರಲ್ಲಿರುವ ದುಡ್ಡನ್ನು ಯಾರೂ ಮುಟ್ಬಾರ್ದು ಅಂತ ಪ್ರತಿಮಾ ಹೇಳಿದ್ದು ಒಡವೆಯನ್ನ ತನ್ನ ತಾಯಿ ಕೈಗೆ ಕೊಟ್ಟು ಕಳಿಸಿದ್ದಾಳಂತೆ. ಹಾಗಾದರೆ ಬಾಲಕೃಷ್ಣ ಪೂಜಾರಿ ತಂದೆ ತಾಯಿ ಇನ್ನೂ ಏನೇನು ಹೇಳಿದ್ದಾರೆ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಘಟನೆಯ ಬಗ್ಗೆ ನೆನೆಸ್ಕೊಂಡು ಪಾಪ ಬಾಲಕೃಷ್ಣ ಪೂಜಾರಿಯ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. ಮಗನನ್ನ ಕಳ್ಕೊಂಡ ನಂತರ ಅವರಿಗೆ ಮಾತಾಡೋಕೆ ಶಕ್ತಿಯೇ ಇಲ್ಲದಂತಾಗಿದೆ. ನನ್ನ ಮಗನಿಗೆ ನಾನೇ ಹೆಣ್ಣು ನೋಡಿದ್ದು. ನನ್ನ ಮಗ ಬಾಲಕೃಷ್ಣ ಬಾಂಬೆಯಲ್ಲಿದ್ದಾಗ ನಾನು ನೋಡಿಕೊಂಡು ಬಂದ ಮೇಲೆ ನಿನಗೆ ಒಂದು ಹೆಣ್ಣು ನೋಡಿದ್ದೀನಿ, ಈ ಹೆಣ್ಣು ಆಗಬಹುದಾ ಅಂತ ಕೇಳಿದೆ. ಆದರೆ ಬಾಲಕೃಷ್ಣ ತಮ್ಮ ಇನ್ನೊಂದು ಹೆಣ್ಣು ನೋಡಿದ್ದ. ಎರಡರಲ್ಲಿ ಯಾವುದು ನೋಡು ಅಂತ ಕೇಳಿದಾಗ ಅವನು ಅಮ್ಮ ತೋರಿಸಿದ ಹೆಣ್ಣೇ ಆಗಬಹುದು ಅಂತ ಹೇಳಿದ್ದ. ನಾನು ನೋಡಿದ ಹೆಣ್ಣು ಚೆನ್ನಾಗಿದ್ಲು. ಅದಕ್ಕೆ ನಾವೆಲ್ಲ ಸೇರಿ ಪ್ರತಿಮಾಳನ್ನ ಬಾಲಕೃಷ್ಣಗೆ ಮದುವೆ ಮಾಡಿದ್ವಿ. ಅವರಿಬ್ಬರು ತುಂಬ ಚೆನ್ನಾಗಿದ್ರು, ಅನ್ಯೋನ್ಯವಾಗಿಯೇ ಇದ್ರು. ಅವರಿಬ್ಬರಿಗೆ ಮದುವೆಯಾಗಿ 16 ವರ್ಷ ಆಯಿತು. ಇಷ್ಟರವರೆಗೆ ನಾವು ಅವರಿಬ್ಬರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಈಗ ನೋಡಿದರೆ ಹೀಗಾಗಿದೆ. ನಮಗೆ ಗೊತ್ತೇ ಇರಲಿಲ್ಲ. ಪ್ರತಿಮಾ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ನಂಬಲೇ ಇಲ್ಲ. ಅಷ್ಟು ಜನ ಹೇಳಿದ್ರು. ನಾನು ಇಲ್ಲ, ನನ್ನ ಸೊಸೆ ಹಾಗೆ ಮಾಡಲು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದೆ. ಬಾಲಕೃಷ್ಣ ಹೇಳಿದ್ರಂತೆ, ನನ್ನ ಅಮ್ಮನಿಗೆ ಯಾರೂ ಈ ವಿಷಯ ಹೇಳಬಾರ್ದು ಅಂತ. ಯಾಕಂದರೆ ನನ್ನ ಅಮ್ಮನೇ ನನಗೆ ಹೆಣ್ಣು ನೋಡಿ ಮದುವೆ ಮಾಡಿಕೊಟ್ಟಿರೋದು. ಇದೆಲ್ಲ ಗೊತ್ತಾದರೆ ಕೇಳಿದ ಕೂಡಲೇ ಅಮ್ಮ ಸತ್ತೇ ಹೋಗ್ತಾರೆ ಅಂತ ಹೇಳಿದ್ರಂತೆ ಬಾಲಕೃಷ್ಣ ಅಂತ ತಾಯಿ ಮಗನನ್ನ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಅಮ್ಮನ ಹತ್ರ ಈ ವಿಷಯ ಹೇಳಬೇಡಿ ಅಂತ ಈಗ ಮೊಮ್ಮಕ್ಕಳು ಹೇಳ್ತಾ ಇದ್ದಾರೆ ಅಂತ ಬಾಲಕೃಷ್ಣ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ನಮ್ಮ ತಂದೆ ನಿಮ್ಮ ಹತ್ರ ಏನೂ ಹೇಳಬೇಡಿ ಅಂತ ಹೇಳಿದ್ರು ಅಜ್ಜಿ ಅಂತ ಹೇಳ್ತಾ ಇದ್ದಾರಂತೆ. ಆದರೆ ನನಗೆ ಪ್ರತಿಮಾ ಆ ಥರದ ಹೆಣ್ಣು ಅಂತ ಗೊತ್ತೇ ಆಗಲಿಲ್ಲ. ಪ್ರತಿಮಾಳನ್ನು ಮಾತ್ರ ಬಿಡಬಾರ್ದು, ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ನಮ್ಮನೆಗೆ ಮತ್ತೆ ಬರಬಾರ್ದು, ನನಗೆ ಏನೂ ಹೇಳೋಕೆ ಬರೋದಿಲ್ಲ ಅಂತ ತಮ್ಮ ದುಃಖವನ್ನು ಹೇಳ್ಕೊಂಡಿದ್ದಾರೆ. ಪ್ರತಿಮಾ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಲು. ಅವರಿಬ್ಬರು ಕೈ ಹಿಡ್ಕೊಂಡೇ ಯಾವಾಗಲೂ ಕೂತ್ಕೊಳ್ತಾ ಇದ್ದದ್ದು. ಪ್ರತಿಮಾ ನನ್ನನ್ನು ಮಾಮಿ ಮಾಮಿ ಅಂತ ಕರಿತಾ ಇದ್ಲು. ಪ್ರತಿಮಾ ಹೀಗೆ ಮಾಡ್ತಾಳೆ ಅಂತ ನನಗೆ ಒಂಚೂರು ಗೊತ್ತೇ ಆಗಲಿಲ್ಲ. ಏನು ಮಾಡೋದು? ಪ್ರತಿಮಾ ಬಗ್ಗೆ ನನ್ನ ಮಗ ಬಾಲಕೃಷ್ಣ ಕೂಡ ಏನೂ ಹೇಳಲಿಲ್ಲ. ಅವನೇ ಎಲ್ಲರಿಗೂ ಅಮ್ಮನ ಹತ್ರ ಏನೂ ಹೇಳಬೇಡಿ ಅಂತ ಹೇಳಿದ್ನಂತೆ. ತಂದೆಗೇನೆ ಬಾಲಕೃಷ್ಣ ಜೋರು ಮಾಡಿದ್ನಂತೆ ಒಂದ್ಸಲ, ಅಮ್ಮನ ಹತ್ರ ಏನೂ ಹೇಳಬೇಡಿ ವಿಷಯ ಅಂತ. ಹಾಗೆ ಬಾಲಕೃಷ್ಣನನ್ನು ಕೊಲೆ ಮಾಡಿರುವ ಆರೋಪ ಎದುರಿಸ್ತಿರುವ ದಿಲೀಪ್ ಹೆಗ್ಡೆಗೆ ಮುಂಚೆ ಯಾವತ್ತಾದರೂ ನೀವು ನೋಡಿದ್ರಾ ಅಂತ ಕೇಳಿದಾಗ ಇಲ್ಲ, ಅವಳು ಅರೆಸ್ಟ್ ಆದಾಗಲೇ ಅವನನ್ನು ಫಸ್ಟ್ ಟೈಮ್ ನೋಡಿದ್ದು ನಾನು. ಇವನ ಬಗ್ಗೆ ಫಸ್ಟ್ ಟೈಮ್ ಕೇಳಿದ್ದು ಎಲ್ಲ ಆವಾಗಲೇ ನನಗೆ ಗೊತ್ತಾಗಿದ್ದು. ಬಾಲಕೃಷ್ಣ ತಂದೆಗೂ ಗೊತ್ತಿರಲೇ ಇಲ್ಲ, ನನಗೂ ಗೊತ್ತಿರಲಿಲ್ಲ ಅಂತ ಗೋಳಾಡ್ತಾ ಇದ್ದಾರೆ. ಮಹಜರಿಗೆ ಕರ್ಕೊಂಡು ಬಂದಾಗಲೇ ನಾನು ನೋಡಿದ್ದು. ಪ್ರತಿಮಾ ಅಣ್ಣನಿಗೆ ಎಲ್ಲ ಗೊತ್ತಿದ್ರೂ ಅವರು ಕೂಡ ನಮಗೆ ಸ್ವಲ್ಪನೂ ಏನೂ ಹೇಳಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ತಿದ್ದಾರೆ. ಈ ಘಟನೆ ಬಗ್ಗೆ ಪ್ರತಿಮಾ ಮನೆಯವರು ಏನು ಹೇಳ್ತಾರೆ ಅಂತ ಕೇಳಿದಾಗ ಅವ್ರೇನು ಬರ್ತಾರಾ? ಅವರು ಬರೋದು ಇಲ್ಲ, ಹೋಗೋದು ಇಲ್ಲ. ಅವರೆಲ್ಲ ನನ್ನ ಹತ್ರ ಏನೂ ಹೇಳಲ್ಲ. ಅಣ್ಣ ಸಂದೀಪ್ ಮಾತ್ರ ಹೇಳೋದು. ಅವನು ಮಾತ್ರ ನಮ್ಮ ಮನೆಗೆ ಬರೋದು, ಮತ್ತು ಯಾರೂ ನಮ್ಮ ಮನೆಗೆ ಬರಲೇ ಇಲ್ಲ. ಪ್ರತಿಮಾ ತಂದೆ ತಾಯಿ ರಾತ್ರಿ ಬಂದು ರಾತ್ರಿಯೇ ಹೋಗಿದ್ದು. ನಾನೀಗ ಮಗನನ್ನು ಕಳ್ಕೊಂಡಿದ್ದೀನಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಇನ್ನು ಬಾಲಕೃಷ್ಣ ತಂದೆ ಕೂಡ ಮಾತಾಡಿದ್ದಾರೆ. ಮಗ ನನ್ನ ಜೊತೆ ಪ್ರೀತಿಯಿಂದ ಇದ್ದ, ಬಾವಿಯಿಂದ ಬಂದು ನೀರು ತಗೊಂಡು ಹೋಗ್ತಿದ್ದ. ಈ ಏರಿಯಾದಲ್ಲಿ ನೀರಿಲ್ಲ, ಪೂಜೆ ಮಾಡೋಕೆ ಬೆಳಗ್ಗೆ ಎದ್ದು ನೀರು ತಗೊಂಡು ಹೋಗ್ತಿದ್ದ ಮಗ. ನಾನು ಆವಾಗ ಕೇಳ್ತಿದ್ದೆ, ಚಾಯ್ ಕುಡ್ತೀಯಾ ಅಂತ. ಅದಕ್ಕೆ ಪೂಜೆ ಮಾಡಿ ಆಮೇಲೆ ಚಾಯ್ ಕುಡಿತೀನಿ ಅಂತ ಹೇಳ್ತಿದ್ದ. ಇಷ್ಟೇ ಮಾತಾಡ್ತಾ ಇದ್ದದ್ದು. ಆಮೇಲೆ ರೆಡಿಯಾಗಿ ಕ್ಯಾಂಟೀನ್ಗೆ ಅವನು ಹೋಗ್ತಾ ಇದ್ದ ಅಂತ ತಂದೆ ಹೇಳಿದ್ದಾರೆ. ಈಗ ಬಾಲಕೃಷ್ಣ ಮತ್ತು ಪ್ರತಿಮಾ ಇದ್ದ ಮನೆ ಇದು. ಇದೇ ಮನೆಯಲ್ಲಿ ಬಾಲಕೃಷ್ಣರ ಕೊಲೆ ಆಗಿರೋದು. ಈ ಮನೆ ಕಟ್ಟಿ 1 ವರ್ಷ ಕೂಡ ಆಗಿಲ್ಲ ನೋಡಿ. ಈ ಹಿಂದೆ ಅವರು ನಮ್ಮನೆಯಲ್ಲಿ ಇರಲಿಲ್ಲ. ಅವರಿಬ್ಬರು ಬಾಡಿಗೆ ಮನೆಯಲ್ಲಿ ಇದ್ದರು. ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ ಮನೆ ಕಟ್ಟಿದ್ದು. ಅದಕ್ಕೆ ಜಾಗ ತಗೊಂಡು ಮನೆ ಕಟ್ಟಿಸ್ದ. ಇಷ್ಟು ದಿನ ಬಾಂಬೆಯಲ್ಲಿದ್ದ. ಕೊರೋನಾ ಟೈಮಲ್ಲಿ ಊರಿಗೆ ಬಂದದ್ದು. 6 ವರ್ಷ ಆಯಿತು ಅಷ್ಟೇ. ಆಮೇಲೆ ರಿಟರ್ನ್ ಹೋಗಲಿಲ್ಲ. ನಿಟ್ಟೆಯಲ್ಲಿ ಕ್ಯಾಂಟೀನ್ ಇಟ್ಕೊಂಡಿದ್ದ.
ಆಮೇಲೆ ಪ್ರತಿಮಾ ನಾನು ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಬಾಲಕೃಷ್ಣ ಕಳಿಸಿದ್ರು. ಪ್ರತಿಮಾ ಮಂಗಳೂರಿಗೆ ಹೋಗಿ 1 ಅಥವಾ 2 ತಿಂಗಳಲ್ಲಿ ಕಲ್ತ್ಕೊಂಡು ಬಂದ್ಲು. ಆನಂತರ ಅಜೆಕಾರುವಿನಲ್ಲಿ ಬಾಡಿಗೆಗೆ ಮನೆ ತಗೊಂಡು ಅಲ್ಲೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ಲು. ಒಂದು 15 ದಿವಸ ಮೊದಲು ಬ್ಯೂಟಿ ಪಾರ್ಲರ್ ಬಂದ್ ಮಾಡಿ ಮನೆಯಲ್ಲಿದ್ಲು. ಅದಕ್ಕೆ ಅವ್ರ ಅತ್ತೆ ಏನಕ್ಕೆ ಪಾರ್ಲರ್ ಬಂದ್ ಮಾಡಿದೆ ಅಂತ ಕೇಳಿದ್ದಾರೆ. ಆಗ ಅಂಗಡಿ ಮೇಲಿನ ಮನೆಯಲ್ಲಿ ಮೇಲೆ ಏನೋ ಕೆಲಸ ನಡೀತಾ ಇದೆ, ಅದಕ್ಕೆ ಮರಳು ಡಸ್ಟ್ ಬೀಳುತ್ತೆ, ನನಗೆ ಮೇಕಪ್ ಮಾಡೋಕ್ಕೆ ಆಗಲ್ಲ ಅಂತ ರಜಾ ಹಾಕಿದ್ದೀನಿ ಅಂತ ಹೇಳಿದ್ಲಂತೆ. ಆದರೆ ಬೀಗ ಹಾಕಿದ್ದು ಅವರು, ಅಂದರೆ ಸಂದೀಪ್ ಮತ್ತು ದಿಲೀಪ್ ಹೆಗ್ಡೆ ಕಡೆಯವರು ಬಂದು ಬೀಗ ಹಾಕಿರೋದು ಅಂತ ಮಾವ ಹೇಳಿದ್ದಾರೆ. ಇಲ್ಲೂ ಪ್ರತಿಮಾ ಸುಳ್ಳು ಹೇಳಿದ್ದಾಳೆ. ಪಾರ್ಲರ್ ಕ್ಲೋಸ್ ಮಾಡಿದ ನಂತರ 6 ತಿಂಗಳಾದರೂ ನೀವಿಬ್ಬರು ಚೆನ್ನಾಗಿರಿ ಅಂತ ಹೇಳಿದ್ರಂತೆ. 6 ತಿಂಗಳು ಪಾರ್ಲರ್ ಓಪನ್ ಮಾಡೋದು ಬೇಡ ಅಂತ ಕಂಡೀಷನ್ ಹಾಕಿದ್ರಂತೆ. ನೀವು ಗಂಡ ಹೆಂಡತಿ ಸರಿ ಆಗೋವರೆಗೆ ಪಾರ್ಲರ್ ಓಪನ್ ಮಾಡೋದು ಬೇಡ ಅಂತ ಅಣ್ಣ ಸಂದೀಪ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದ. ಇಷ್ಟೆಲ್ಲ ಆದರೂ ನಮಗೆ ಬಂದು ಏನೂ ಹೇಳಲಿಲ್ಲ, ಯಾವುದೂ ಹೇಳಲಿಲ್ಲ ಅಂತ ಮಾವ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಘಟನೆ ಆದ ನಂತರ ನಮ್ಮ ಮನೆ ಹತ್ರ ಪೂರಾ ಪ್ರಚಾರ ಆಯಿತು. ನಮಗೆ ವಿಷಯನೇ ಗೊತ್ತಿಲ್ಲ. ಆಮೇಲೆ ನಮಗೆ ಗೊತ್ತಾಗಿದ್ದು ಪ್ರತಿಮಾ ಪಾಯ್ಸನ್ ಹಾಕಿದ್ದಾಳೆ ಅಂತ. ನಾನು ಬಾಲಕೃಷ್ಣ ಅಮ್ಮನಿಗೆ 1-2 ಸಲ ಹೇಳಿದ್ದೆ, ನೋಡಿ ಅಜೆಕಾರುವಿನಲ್ಲಿ ಹೀಗೆಲ್ಲ ಹೇಳ್ತಾ ಇದ್ದಾರೆ ಅಂತ. ಆಗ ಅವರು ನೀವು ಸುಮ್ಮನಿರಿ, ಅವಳೇನು ಹಾಗಿದ್ದಾಳ, ಅವಳು ಹಾಗಲ್ಲ, ನನ್ನ ಸೊಸೆ ಅವಳು ಅಂತ ನನಗೆ ಹೇಳಿದ್ರು ಅಂತ ಅತ್ತೆ ಸೊಸೆಯನ್ನು ಎಷ್ಟು ನಂಬ್ತಾ ಇದ್ರು ಅಂತ ಹೇಳಿದ್ದಾರೆ. ಸೊಸೆ ಅಂದರೆ ಇಬ್ಬರಿಗೂ ಪ್ರೀತಿನೇ. ಈ ಥರ ಊರಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ನಾನು ನನ್ನ ಹೆಂಡತಿ ಹತ್ರ ಬಂದು ಹೇಳಿದ್ದೆ. ಆಮೇಲೆ ವಿಷಯ ನನಗೆ ಗೊತ್ತಿಲ್ಲ. ನನ್ನ ಜೊತೆ ನನ್ನ ಸೊಸೆ ಚೆನ್ನಾಗಿದ್ಲು. ಮಾವ ಅಂದರೆ ತುಂಬ ಪ್ರೀತಿ ಇತ್ತು. ಅತ್ತೆ ಮಾವರನ್ನು ಕಂಡ್ರೆ ಅವಳಿಗೆ ತುಂಬ ಪ್ರೀತಿ ಇತ್ತು. ನನಗೆ 2 ಸೊಸೆ ಅಂದಿರು. ಇವಳು ದೊಡ್ಡವಳು, ಸ್ವಲ್ಪ ಹತ್ತಿರದಲ್ಲಿದ್ದಾಳೆ. ಚಿಕ್ಕ ಸೊಸೆ ಸ್ವಲ್ಪ ದೂರದಲ್ಲಿದ್ದಾಳೆ. ಪ್ರತಿಮಾ ಜಾಸ್ತಿ ಮನೆಗೆ ಬರ್ತಾ ಇರಲಿಲ್ಲ. ಬಂದರೂ ಮಗ ಸೊಸೆ ಇಬ್ಬರೂ ಜೊತೆಯಲ್ಲೇ ಬರ್ತಾ ಇದ್ದದ್ದು, ಒಬ್ಬೊಬ್ಬರು ಬರೋದಿಲ್ಲ. ಪ್ರತಿಮಾ 1 ದಿನಾನೂ ಕಂಪ್ಲೇಂಟ್ ಮಾಡಿಲ್ಲ, ಏನೂ ಹೇಳ್ತಾ ಇರಲಿಲ್ಲ. ಇಬ್ಬರು ಗುಟ್ಟು ಬಿಟ್ಟು ಕೊಡ್ತಾ ಇರಲಿಲ್ಲ ಅಂತ ಮಾವ ಹೇಳಿದ್ದಾರೆ. ನಾವೇನಾದರೂ ಕೇಳಿದರೆ ಗಂಡ ಹೆಂಡತಿ ನಾವು ಚೆನ್ನಾಗಿದ್ದರೆ ನಿಮಗೆ ಚೆನ್ನಾಗಿ ಕಾಣಿಸಲ್ವಾ ಅಂತ ಬಾಲಕೃಷ್ಣನೇ ನನಗೆ ಹೇಳ್ತಾ ಇದ್ದ. ನಾನೊಮ್ಮೆ ಕೇಳಿದ್ದೆ, ಪ್ರತಿಮಾ ಸರಿ ಇಲ್ವಂತೆ, ಹೌದಾ ಅಂತ. ಯಾರು ಹೇಳಿದ್ದು ನಿಮಗೆ, ನಾವು ಸರಿ ಇರಬಾರ್ದಾ ಅಂತ ನನಗೇ ಜೋರು ಮಾಡ್ತಿದ್ದ. ಮಗನೇ ಹೀಗೆ ಹೇಳಿದ ಮೇಲೆ ಮತ್ತೆ ನಾವೇನು ಮಾಡೋಕ್ಕಾಗುತ್ತೆ? ನಾವು ಯಾರ ಹತ್ರ ಏನು ಕೇಳೋಕ್ಕಾಗುತ್ತೆ? ನಮ್ಮ ಮಗನೇ ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ? ನಾವು ಚಿನ್ನ ತಗೊಂಡೋಗಿ ಆಚಾರಿಗೆ ಕೊಟ್ಟರೆ ಒಳ್ಳೇದು ಮಾಡಿಕೊಡು ಅಂದರೆ ಅವನು ಒಳ್ಳೇದು ಮಾಡಿಕೊಡ್ತಾನಾ? ನನ್ನ ಮಗ ಸರಿ ಇಲ್ಲ, ಯಾರೇನೇ ಹೇಳಿ ನನ್ನ ಮಗನೇ ಸರಿ ಇಲ್ಲ ಅಂತ ಬಾಲಕೃಷ್ಣ ತಂದೆ ದುಃಖಿಸ್ತಾ ಇದ್ದಾರೆ. ತಂದೆ ತಾಯಿ ಹತ್ರ ಎಲ್ಲ ಮುಚ್ಚಿಟ್ಟು ಈಗ ನೋಡಿ ಮಣ್ಣಲ್ಲಿ ಮಲಕ್ಕೊಂಡಿದ್ದಾನೆ. ನನಗೆ ಗೊತ್ತಿದ್ದಿದ್ರೆ ಡೈವೋರ್ಸ್ ಕೊಡಿಸ್ತಿದ್ದೆ. ತಮ್ಮನ ಹತ್ರ ಹೇಳಿ ನಾವು ಸರಿ ಮಾಡಿಸ್ತಿದ್ವಿ. ಅವಳ ಪಾಡಿಗೆ ಅವಳಿರಲಿ, ಇವನ ಪಾಡಿಗೆ ಇವನಿರಲಿ ಅಂತ ಏನೋ ಮಾಡ್ತಾ ಇದ್ವಿ. ಡಿವೋರ್ಸ್ ಆದ ನಂತರ ಮಕ್ಕಳು ಯಾರ ಜೊತೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ತಾಯಿ ಜೊತೆ ಇರ್ತಾರಾ, ತಂದೆ ಜೊತೆ ಇರ್ತಾರಾ, ಅದನ್ನು ನಾವು ಹೇಳೋಕ್ಕಾಗಲ್ಲ. ಮಕ್ಕಳು ಹೇಗೆ ಹೇಳ್ತಾರೆ ನಾವು ಹಾಗೇ ಮಾಡ್ತಾ ಇದ್ವಿ. ಪೊಲೀಸ್ನವರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾ ಇದ್ವಿ. ನಾವು ಖಂಡಿತ ಇಷ್ಟು ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ನಮ್ಮ ಮಗ ಉಳಿತಿದ್ದ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇನ್ನು ಅವಳು ಈ ಮನೆಗೆ ಬರಬಾರ್ದು. ಪ್ರತಿಮಾಗೆ ಜೀವಾವಧಿ ಶಿಕ್ಷೆ ಆಗಬೇಕು. ನಾವು ಈ ಕೇಸನ್ನು ಇಲ್ಲಿಗೆ ಬಿಡಲ್ಲ, ಮುಂದೆ ನ್ಯಾಯಾಲಯಕ್ಕೂ ಹೋಗ್ತೀವಿ. ಅವನ ಹತ್ರ ಅಂದರೆ ದಿಲೀಪ್ ಹತ್ರ ತುಂಬ ದುಡ್ಡಿದೆ. ಅವನು ಲಂಚ ಕೊಟ್ಟು ಹೊರಗೆ ಬರ್ತಾನೆ. ಮತ್ತು ಪ್ರತಿಮಾಗೆ ಯಾರು ಬಿಡಿಸ್ತಾರೆ? ಅವಳನ್ನು ಬಿಡಿಸಿದ್ರೆ ಅವಳು ನಮ್ಮ ಮಣ್ಣು ತೆಗಿತಾಳೆ ಅಷ್ಟೇ ಅಂತ ಮಾವ ಆತಂಕ ವ್ಯಕ್ತಪಡಿಸಿದ್ದಾರೆ. 2 ಚಿಕ್ಕ ಮಕ್ಕಳಿದ್ದಾರೆ, ಅವರನ್ನು ಯಾರು ನೋಡ್ಕೊಳ್ತಾರೆ ಅಂತ ಕೇಳಿದಾಗ ಆ ಮಕ್ಕಳನ್ನು ನಾವು ಇರೋವರೆಗೆ ನೋಡ್ಕೋತೇವೆ. ಮಕ್ಕಳ ಜವಾಬ್ದಾರಿ ನಮ್ಮದು. ಮಕ್ಕಳಿಗೆ ತೊಂದರೆಯಾಗದ ರೀತಿ ನಾವು ನೋಡ್ಕೋತೇವೆ. ಈ ಜಾಗ ಇದೆಯಲ್ಲ, ಮನೆ ಇದೆಯಲ್ಲ, ಇದೆಲ್ಲ ಮಕ್ಕಳ ಹೆಸರಿಗೆ ಮಾಡೋದು ಅಂತ ಹೇಳಿದ್ದಾರೆ. ಈಗ ಪ್ರತಿಮಾ ಹತ್ರ ದುಡ್ಡೆಲ್ಲ ಜಾಸ್ತಿ ಕಲೆಕ್ಟ್ ಆಗಿದೆ. ಮೆಡಿಸಿನ್ಗೆಲ್ಲ ಜನ ದುಡ್ಡು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿದ್ದಾಗ ನಾವು ಇಲ್ಲಿಂದ ದುಡ್ಡು ಕಳಿಸಿದ್ದೇವೆ. ಆದರೆ ಮೊನ್ನೆ ನನ್ನ ಅಕೌಂಟ್ನಿಂದ ಯಾರೂ ಹಣ ತೆಗಿಬಾರ್ದು ಅಂತ ಪ್ರತಿಮಾ ಹೇಳಿದ್ದಾಳೆ ಅಂತ ಮಾವ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲಿ ಈ ಮಾತನ್ನು ಪ್ರತಿಮಾ ಹೇಳಿದ್ದು. ಅಣ್ಣ ಸಂದೀಪ್ ಹತ್ರ ಪ್ರತಿಮಾ ಹೇಳಿದ್ದಾಳೆ, ನನ್ನ ಹಣ ನನಗೇ ಬೇಕು, ಅವಳು ತುಂಬ ಮಾತಾಡಿದ್ದಾಳೆ. ಪ್ರತಿಮಾಳನ್ನು ಪೊಲೀಸರು ಕಾರ್ಕಳಕ್ಕೆ ಕರ್ಕೊಂಡು ಹೋದಾಗ ಹೇಳಿದ್ದು. ಅವಳಿಗೆ ತನ್ನ ಗಂಡ ಸತ್ತಿರುವ ಬಗ್ಗೆ ಒಂಚೂರೂ ಕರುಣೆ ಇಲ್ಲ. ಅವಳಿಗೆ ಬರೀ ಹಣ ಬೇಕು, ಅವಳ ಹೆಣಕ್ಕೆ ಹಾಕೋಕೆ ಅಂತ ಬಾಲಕೃಷ್ಣ ತಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಹಣ ಎಲ್ಲಿಂದ ಬಂತು ಅಂದರೆ, ಬಾಲಕೃಷ್ಣ ಬೆಂಗಳೂರಲ್ಲಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆದಾಗ ಅವರ ಅಣ್ಣ ಸಂದೀಪ್ 1 ಲಕ್ಷ ರೂಪಾಯಿ ಕಳಿಸಿದ್ದ. ಸಂದೀಪ್ ತನ್ನ ಚಿನ್ನ, ಕುತ್ತಿಗೆಯ ಚೈನ್, ಉಂಗುರ ಎಲ್ಲ ಅಡ ಇಟ್ಟು ಕಳಿಸಿದ್ದು. ಅದನ್ನು ಯಾರು ರಿಟರ್ನ್ ಕೊಡ್ತಾರೆ ಅಂತ ಕೇಳಿದರೆ ಅದು ನನಗೆ ಗೊತ್ತಿಲ್ಲ ಅಂತ ಪ್ರತಿಮಾ ಹೇಳ್ತಾಳೆ. ಅವನದ್ದು 1 ಲಕ್ಷ ಹೋದರೆ ಹೋಗಲಿ, ತನ್ನ ಹಣ ಎಲ್ಲ ಅಕೌಂಟ್ನಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾಳೆ. ಈಗ ನೋಡಿದರೆ ಅವಳ ತಾಯಿಯನ್ನು ಕರೆದು
ಕರಿಮಣಿ, ಉಂಗುರ ಸೇರಿದಂತೆ ಚಿನ್ನ ಎಲ್ಲ ತಾಯಿ ಹತ್ರ ಕೊಟ್ಟು ಕಳಿಸಿದ್ದಾಳೆ ಅಂತ ಮಾವ ಆರೋಪ ಮಾಡಿದ್ದಾರೆ. ತಾಯಿ ಬಂದಾಗ ಆವಾಗಲೇ ಬ್ಯಾಂಕ್ ಪಾಸ್ಬುಕ್ ಕೂಡ ಕೊಟ್ಟು ಕಳಿಸಿರಬಹುದು ಅಂತ ಬಾಲಕೃಷ್ಣ ತಂದೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಸ್ಲೋ ಪಾಯ್ಸನ್ ಹಾಕಿದ ನಂತರ 3ರಿಂದ 4 ಆಸ್ಪತ್ರೆಗೆ ಸುತ್ತಾಡ್ತಾ ಇದ್ರು. ಗಂಡ ಅಷ್ಟು ನರಳ್ತಾ ಇದ್ರು. ಒಂಚೂರು ಕನಿಕರ ಇಲ್ಲದೆ ಪ್ರತಿಮಾ ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪವಿದೆ. ಅಟ್ಲೀಸ್ಟ್ ಯಾವ ಪಾಯ್ಸನ್ ಹಾಕಿದ್ದಾಳೆ ಅಂತ ಹೇಳಿಬಿಟ್ಟಿದ್ರೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಆದರೂ ಕೊಡ್ತಿದ್ರು. ಬಾಲಕೃಷ್ಣ ಜೀವಂತ ಇರ್ತಿದ್ರು. ಮಕ್ಕಳು ತಬ್ಬಲಿ ಆಗ್ತಾ ಇರಲಿಲ್ಲ. ಇಷ್ಟ ಇಲ್ಲ ಅಂದರೆ ಹೇಳಿ ಹೋಗ್ಬಿಡ್ಬೇಕಾಗಿತ್ತು ಅಲ್ವಾ? ಆದರೆ ಕೊಲ್ಲುವ ಅಧಿಕಾರ ಯಾರಿಗೂ ಇಲ್ಲ. ಅಷ್ಟು ಕಷ್ಟಪಟ್ಟು ಹೆಂಡತಿ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ದ ಗಂಡನನ್ನೇ ಈ ಥರ ಊಟಕ್ಕೆ ವಿಷ ಹಾಕಿ ಕೊಂದದ್ದು ಕ್ಷಮಿಸಲಾರದ ತಪ್ಪು. ನಂಬಿಕೆ ಇಟ್ಟು ಪಾಪ ಊಟ ಮಾಡಿದ ಅಮಾಯಕ ಗಂಡನಿಗೆ ಪ್ರತಿಮಾ ಈ ಥರ ಮೋಸ ಮಾಡಬಾರ್ದಿತ್ತು. ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾ ಇದ್ರು, ತುಂಬಿದ ಸಂಸಾರದಲ್ಲಿ ಯಾವತ್ತೂ ಈ ರೀತಿಯ ಗಲಾಟೆ ಆಗೋದಿಲ್ಲ. ಆದರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಹಾಗಾಗಿನೇ ಇಂಥ ದುರಂತಗಳು ಆಗ್ತಿವೆ ಅಂತಾರೆ. ಪಾಪ ಬಾಲಕೃಷ್ಣರ ಅಪ್ಪ ಅಮ್ಮನ ಗೋಳು ನೋಡಕ್ಕಾಗ್ತಾ ಇಲ್ಲ. ಈ ಹಿರಿ ಜೀವಕ್ಕೆ ಮಕ್ಕಳಿಗೆ ಯಾರು ದಿಕ್ಕೀಗ? ಆಕಾಶವೇ ಆಗಿದ್ದ ಅಪ್ಪ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಸರ್ವಸ್ವವೇ ಆಗಿದ್ದ ಅಮ್ಮ ಜೈಲ್ ಸೇರಿದ್ದಾಳೆ. ಯಾರಿಗೂ ಇಂಥ ಗತಿ ಬರಬಾರ್ದು.